ಕಾಲರ್ ಇದ್ದಾರೆ ಒಬ್ರು ಮಾತಾಡೋಣ. ಹಲೋ Hello, call is now being recorded. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಕಾವ್ಯ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಏಪ್ರಿಲ್ 1. ಓಕೆ, ಇಯರು 2015. 15. ಹುಟ್ಟಿದ ಸಮಯ? ಮಧ್ಯಾಹ್ನ 2:39. ಓಕೆ, ಹುಟ್ಟಿದ ಊರು? ಬ್ಯಾಂಗ್ಳೂರೇ. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಅವ್ನ ಇದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಓಕೆ, ಏನು ಓದ್ತಾ ಇದ್ರಿ ಈಗ? ಇವಾಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅಷ್ಟು ಬೇಗ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು? ಹಾ ಬಂದು ಕಲೀರಿ. 6999 ಕೊಡ್ತಾ ಇದ್ದೀವಿ, ಜೀವನನೇ ನೋಡ್ಕೋಬೋದು ಅಂತಂದರೆ ಒಬ್ಬರೂ ಮಾತಾಡಲ್ಲ. ಹೌದು, ಕಲಿಸ್ತಾ ಇದ್ದೀರಾ, ಕಲಿಬೋದಾ, ನಮಗೆ ಹತ್ತುತ್ತಾ, ಆ ಮೈಂಡೇ ಇಲ್ಲ. ಜನ ಹೆಂಗೆ ಅಂದರೆ ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರಲ್ಲ, ಆ ಥರ ಜನಸಂಖ್ಯೆ ಇಲ್ಲಿರೋದು. ಕರ್ನಾಟಕದಲ್ಲಿ ಹೇಳ್ಕೊಡ್ತಕ್ಕಂಥವ್ರು ಯಾವ್ದಾದ್ರು ಒಂದು ಇನ್ನೊಂದು ಕಾರ್ಯಕ್ರಮ ಯಾವ್ದಾರು ಇದೆಯೇನಮ್ಮ? ಯಾವ್ದಾದ್ರು ವಾಹಿನಿಲಿ ಜ್ಯೋತಿಷ್ಯ ಹೇಳ್ಕೊಡ್ರೆ ಒಬ್ಬರಾದ್ರು. ಒಂದು ಕಡೆ ಬೈತಾ ಇದ್ರು, ಬರೀ ಈ ಜನಾಂಗದವರೇ ಕಲ್ತರು ಅಂತ, ನಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಅಂತ. ಇವಾಗ ಅದೇ ಜನಾಂಗದವರು ಎಲ್ಲ ಸರ್ವ ಜನಾಂಗಕ್ಕೂ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಯಾರೂ ಮಾತಾಡ್ತಾ ಇಲ್ಲ. ಜ್ಯೋತಿಷ್ಯನ ಒಂದು ವರ್ಗದವ್ರು ಮಾತ್ರ ತಾನು ಹೇಳ್ಕೊಡ್ತಾ ಇದ್ದು. ಇವಾಗ ನಾವು ಎಲ್ಲರಿಗೂ ಹೇಳ್ಕೊಡ್ತಾ ಇದೀವಲ್ಲ. ನೀವು ಯಾವುದೇ ಜಾತಿ, ಕುಲ, ಮತ ಯಾವುದು ಭೇದ ಇಲ್ಲದೆ ಹೇಳ್ಕೊಡ್ತಾ ಇದೀವಿ. ಇವಾಗ ಯಾರೂ ಮಾತಾಡಲ್ಲ. ಆ ಪ್ರಗತಿಪರವ್ರು ಬಂದು ಮಾತಾಡಬೇಕು. ಇಂಥ ದಿನೇಶ್ ಗುರೂಜಿ ಅಂತ ಇದ್ದಾರಪ್ಪ, ಅವ್ರು ಎಲ್ಲರಿಗೂ ಜ್ಯೋತಿಷ್ ಹೇಳ್ಕೊಡ್ತಾ ಇದ್ದಾರೆ, ಜಾತಿ ಭೇದ ಮದ ಇಲ್ಲ ಅಂತ. ಇದನ್ನು ಕೇಳಲ್ಲ ಅವರು. ಏನಾರು ಆಗ್ಬಿಟ್ರೆ ಅಲ್ಲಿ ನಮ್ಮ ಹಿಂದೆ ಬಂದುಬಿಡ್ತಾರೆ ಗಲಾಟೆ ಮಾಡೋಕ್ಕೆ. ಒಳ್ಳೇದು ಮಾಡ್ತಾ ಇದ್ದಾಗ ಒಬ್ಬರು ಎತ್ತಿಡ ಹೇಳಲ್ಲ. ಇದೇ ಪ್ರಾಬ್ಲಮ್ಮು ಜನರಲ್ಲಿ. ಕಲಿಯೋಕ್ಕೂ ಇಂಟ್ರೆಸ್ಟು, ಆಸಕ್ತಿ ಕೊಡಬೇಕು. 10 ವರ್ಷ ಆಗಿದೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮಖಾ ನಕ್ಷತ್ರ 2035ವರೆಗೂ ಶುಕ್ರ. ಎಜುಕೇಷನ್ ಶುಕ್ರ ದಶದಲ್ಲಿ ಡಲ್ ಇರುತ್ತೆ, ನಾನು ಯಾವಾಗಲೂ ಹೇಳಿದ್ದೀನಿ. ಆದರೆ ಮುಗಿಸ್ತಾರೆ, ಯಾಕೆಂದರೆ ಕಾಂಬಿನೇಷನ್ ನೋಡ್ತೀವಿ, ಗ್ರಹ ನೋಡ್ತೀವಿ. ಗ್ರಹ ಡೌನ್ ಇದೆ, ಕಾಂಬಿನೇಷನ್ ಹೈ ಇದೆ. ಈ ಕಾಂಬಿನೇಷನ್ 10, 4, 11 ಬಂದಿರತಕ್ಕಂಥ ಶುಕ್ರನಿಗೆ 6 ಮುಖದ ರುದ್ರಾಕ್ಷಿ ಹಾಕಿ ಎಜುಕೇಷನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಅದ್ರ ಜೊತೆ ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ. ಒಂದು ಬ್ಲೂ ಸಫೈರ್ ಅವ್ರ ಹತ್ರ ಇಟ್ಕೊಂಡ್ರೆ ಸಾಕು, ಅಟ್ರ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಯಾವಾಗಲೂ ಕೂಡ ಮೊಬೈಲು, ಫ್ರೆಂಡ್ಸು, ಆಟ ಪಾಠದಲ್ಲೇ ಜಾಸ್ತಿ ಇರುತ್ತೆ. ಇದು 2035ವರೆಗೂ ಇರೋದ್ರಿಂದ, ಇನ್ನೂ 9 ವರ್ಷ ಇರೋದ್ರಿಂದ, ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ವರೆಗೂ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಮುಂದಿನ ದಶ ಸೂರ್ಯ ಬರೋ ಟೈಮಲ್ಲಿ ಅವರಿಗೆ ಮೆಡಿಸಿನ್ ಕಾಂಬಿನೇಷನ್ನು ಪ್ರೈಮರಿ ಆಗಿದೆ, ಇಂಜಿನಿಯರಿಂಗ್ ಕಾಂಬಿನೇಷನ್ ಸೆಕೆಂಡ್ರಿ ಇದೆ. ಉಚಿತ ಕ್ಲಾಸಸ್ ಬಂದು ಕೂತ್ಕೊಳ್ಳಿ. ಏಪ್ರಿಲ್ 11ನೇ ತಾರೀಕು ಉಚಿತ ಕ್ಲಾಸಸ್ಸು ಬಂದು ಕೂತ್ಕೊಳ್ಳಿ, ನೋಡಿ. ತುಂಬ ಈಸಿ ಸಬ್ಜೆಕ್ಟ್ನ ಹಾಳು ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೊರಟಗೆರೆ ತಾಲೂಕು ಮೇಡಮ್ ನಮ್ದು. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ತಾತನ ಆಸ್ತಿ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಓಕೆ, ಪ್ರಶ್ನೆಶಾಸ್ತ್ರದಲ್ಲಿ ಕೇಳ್ಬೋದು. ಅಂದ್ರೆ ಪ್ರಶ್ನಾಶಾಸ್ತ್ರ ಕೇಳ್ತೀವಿ. ಹೇಳಿ ಒಂದು ಸಂಖ್ಯೆ. 249 ಮೇಡಮ್ ಅವರೇ. ಓಕೆ, ಸರಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಏನು ತಾತನ ಆಸ್ತಿ? ನಿಮ್ಗೆ ಎಷ್ಟು ವಯಸ್ಸು? ಅಲ್ಲ ಗುರುಜಿ, ಅಲ್ಲ, ನಿಮ್ಗೆ ಎಷ್ಟು ವಯಸ್ಸು ಅಂತ ಕ್ವಶನ್ ಕೇಳಿದ್ದು. ನಿಮ್ಮ ವಯಸ್ಸೆಷ್ಟು? ನಮ್ದು ವಯಸ್ಸು 55 ಗುರುಜಿ. ಈಗ ನಿಮ್ಮ ತಾತನ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮ್ ತಾತ ಅಜ್ಜಿ ಯಾರು ಇಲ್ಲ, ನಮ್ ತಾಯಿಯವರು ಇಲ್ಲ ಗುರುಜಿ. ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ. ಅದನ್ನ ಯಾರು ಚಿಕ್ಕ ಹುಡುಗಿ ಅನ್ಕೊಂಡೆ. ಯಾರೋ ಚಿಕ್ಕ ಹುಡುಗಿ ಮಾತಾಡ್ತಾ ಇರೋದು. 12ನೇ ಮನೆ ಬರ್ತಾ ಇರ್ತಕ್ಕಂಥದ್ದು ಬರಲ್ಲ ಅಂತ ತೋರಿಸ್ತಾ ಇದೆ ಇಲ್ಲ ಗುರು. ಜಾತಕದಲ್ಲಿ. ಪ್ರಶ್ನಾಶಾಸ್ತ್ರದಲ್ಲಿ 12 ಅಂತ ಬಂದ್ರೆ ಬರಲ್ಲ. ದುಡ್ಡು ಏನಾರು ಕೊಟ್ರೆ ಇಸ್ಕೊಳ್ಳಿ ಅಂತ ಫಸ್ಟ್ ಹೇಳ್ತೀನಿ. ದುಡ್ಡು ಕೊಡ್ತಾರಾ? ಅವರು ನಮ್ಮ ಸಾದ್ರ ಮಾವನು ಇಲ್ಲ, ಸಾದ್ರ ಅತ್ತೆನೂ ಇಲ್ಲ. ಅಯ್ಯೋ, ಹೋಗ್ಲಿ ಬಿಡಮ್ಮ. ಯಾರ ಹತ್ರ ಇದೆ ದುಡ್ಡು ಕೊಡ್ತಾರ? ಹೆಂಗೆ ಅಷ್ಟು ಹೇಳಿ ಸಾಕು, ಕತೆ ಬೇಡ ನಮ್ಗೆ. ಅವ್ರು ಏನ್ ಕೊಡ್ತಾರ ಗೊತ್ತಿಲ್ಲ ಗುರುಜಿ. ಅದೇ ದುಡ್ಡು ಕೇಳಿ ತಿರ್ಗಾ ಅವ್ರನ್ನ ಕೇಳೋಣ ಅಂತ ಇದ್ದೀವಿ. ಅಲ್ಲಲ್ಲ, ದುಡ್ಡು ಕೇಳಿ. ದುಡ್ಡು ಕೇಳಿದ್ರೆ ಮಾತ್ರ ಬರೋದು. ಯಾಕೆಂದ್ರೆ ಇಲ್ಲಿ ಪ್ರಾಪರ್ಟಿ ಬರ್ತಕ್ಕಂಥ ಕಾಂಬಿನೇಷನ್ನು ಇಲ್ಲಿ ಬರ್ತಾ ಇಲ್ಲ.